ತಂಗಿ, ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಡೆ ತಂಗಿ. ಹಾಗೆ ಆಗಲಿ ಅಣ್ಣ. ದುರ್ಯೋಧನ ದುರ್ಯೋಧನ ದುಷ್ಟ ದುರ್ವಿಧಿ ಆಕಾಶದ ಮೇಲೆ ಇದ್ದಿರುವ ದುರುಳ ದುರ್ಯೋಧನನೇ ಹೇಳು. ಶಕುನಿ ನಿನ್ನ ಭ್ರಮೆ. ದುರ್ಯೋಧನ ದುರ್ಯೋಧನ, ನಾನು ಕೂಡ ನಿನ್ನಂತೆ 99 ಮಂದಿ ಸಹೋದರರೊಳಗೊಂಡು ಈ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಟಿಲ ತಂತ್ರದಿಂದ ಎಲ್ಲವೂ ನಾಶವಾಯಿತು ಕೌರವೇಶ್ವರ, ಎಲ್ಲವೂ ನಾಶವಾಯಿತು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ಹೊಡೆದಿದೆ ಛೇದಿಸಬೇಕು. ಮೋಸಗಾರನನ್ನು ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯಂತೆ ಅಡಿಗೂ ಅಡ್ಡದಾರಿ ನಡೆಸಿ ಚಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ರಾಜ್ಯದಲ್ಲಿ ಅಸಾಧ್ಯ ಎಂಬ ಬಿರುಗಾಳಿಯನ್ನು ನಡೆಸಿ ನಿನ್ನ ತಮ್ಮಂದಿರನ್ನು ನಾಶಪಡಿಸದಿದ್ದರೆ ನಾನು ಶಕುನಿಯೇ ಅಲ್ಲ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರೆಯರ ರಕ್ತದಿಂದ ಕಾಂಚಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ತೊಟ್ಟು ನಿಟ್ಟಿಸಿ ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗ ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು ಸಾರ್ವಭೌಮ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯದ್ರಥಾಕೃತವರ್ಮಾದಿಗಳು ಸೇನೆ ಸಮಾತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ಈ ದಿನ ದೂತನು ಸಮಾಚಾರ ತಂದವನಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸಿದ್ದಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬೆರಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸೊಯ್ದ ಕಲಹ ಇದು ಉಚಿತವಾದದ್ದೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವರ ಮಾತುಗಳನ್ನು ನಿರಾಕರಿಸಿಬಿಟ್ಟೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಓ, ನಿಮ್ಮ ಸಹೋದರನು ವಚಿರ ಎಂಬುದಿಯಂತೆ ಇತ್ತಲೇ ಆರ್ಭಟಿಸಿದ ಸಹೋದರ ಅಖಂಡ ಪಡವಿಯೋ ಮದಂದ ಭೀಮನ ರುಂಡ ಕಡಿದು ಚೆಂಡ ನಾಡಿ ಚೆಲುವೆ ಬಿಡುವೆ ನಂಬಲ ಚೆಲುವೆ ಬಿಡುವೆ ನಂಬಲ ದುರಾಕ್ರದಲ್ಲಿ ಪಡಾಟಾಡಿ ಸೇರುವೆ ಅಗ್ರಜ ಸಹೋದರ ಕೃಷ್ಣನು ಅಸ್ತನ ಒದಗಿ ಬಂದಿರುವಂತೆ ನಾಳೆ ಪ್ರಾಂತಂಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸನ್ನಾದ ನಡೆಸುವಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ವಿದುರನ ಮುರಿಕ ಜೋಪಡಿಯನ್ನು ಆಚರಿಸುವಂತೆ ಎಂತಹ ಅವಹೇಳನ. ಇದು ಅವ ಹೇಳುವನಲ್ಲ ಸಹೋದರ.
ಯದುಪತಿಯು ಭಕ್ತರ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಕುಲಚಲವೆಂಬ ಕದಡಿದ ಪಂಥ, ಬಂಡ ಭೀಮನ ರುಂಡ ಚಂಡಾಳಿ, ಗುಂಡಿಗೆ ಬಿಸಿಲತ್ತ ನೋಡದೆ ಕೊನೆಗೊಳ್ಳದು ನನ್ನ ಪಂಥ. ಹೀಗಿರುವಾಗ ಆ ಕೃಷ್ಣನಿಗೆ ಸತ್ಕಾರವಂತ ಸತ್ಕಾರ ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಸಹೋದರ ಎಚ್ಚರಿಕೆ, ಎಚ್ಚರಿಕೆ.